ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಈ ದೇಶದಲ್ಲಿ ಬಂದ ಮೇಲೆ 30 ವರ್ಷ ಕನ್ನಡ ಮಾತಾಡ್ತೀವಿ, ಸ್ವಲ್ಪ ಇಂಪ್ರೂವ್ಮೆಂಟ್ ಅಷ್ಟಿಲ್ಲ ಅಷ್ಟೇ. ಕನ್ನಡ ಸ್ವಲ್ಪ ಸ್ಲೋ ಆಗಿ ಹೋಗ್ತದೆ. ಯಾರ ಧ್ವನಿಗಳು ಇವು? ಇಬ್ಬರು ಬರಹಗಾರರು, ಕಾದಂಬರಿಕಾರರು. ಕನ್ನಡ ರೈಟರ್ಸ್ ನಲ್ಲಿ ಯಾರು ಓದಿದ್ರೆ ಸರ್? ನಿಮಗೆ ಕನ್ನಡ ರೈಟರ್ಸ್ ಎಲ್ರೂ ಓದ್ತೀನಿ. ನಾನೇ ಓದಿದ್ರೆ ಸ್ವಲ್ಪ ನಿಧಾನವಾಗಿರೋದ್ರಿಂದ ಈಗ ಎಲ್ಲಾದ್ರೂ ಓದಿಸಿ ಕೇಳ್ತೀನಿ. ಪ್ರಶ್ನೆ ಕೇಳ್ತಾ ಇರೋದು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು UR ಅನಂತಮೂರ್ತಿ ಅವರು. ಉತ್ತರ ಹೇಳ್ತಾ ಇರುವ ದಿಗ್ಗಜರು ಮಾಲ್ಗುಡಿ ಒಡೆಯ, RK ನಾರಾಯಣ್, ರಾಶಿಪುರಂ ಕೃಷ್ಣಸ್ವಾಮಿ ನಾರಾಯಣ ಸ್ವಾಮಿ, RK ನಾರಾಯಣ್. ರಾಜ್ಯಸಭಾ ಸದಸ್ಯರಾಗಿದ್ದರು. ಸ್ವಾಮಿ ಅಂಡ್ ಹಿಸ್ ಫ್ರೆಂಡ್ಸ್, ದ ಬ್ಯಾಚಲರ್ ಆಫ್ ಆರ್ಟ್ಸ್, ಪ್ರಸಿದ್ಧ ಕಾದಂಬರಿಗಳ ಕರ್ತೃ. ಮೈಸೂರಿನವರು. ಮನೆ ಮಾತು ತಮಿಳು, ಅಭಿವ್ಯಕ್ತಿ ಭಾಷೆಗಿಂತ ಮುಖ್ಯ ಅಂತಾರೆ RK ನಾರಾಯಣ್. RK ನಾರಾಯಣ್ ಹಾಗೂ UR ಅನಂತಮೂರ್ತಿ ಸಾಹಿತ್ಯ ದಿಗ್ಗಜರ ಅಪರೂಪದ ಮಾತುಕತೆ. ತಮಿಳಿನಲ್ಲಾಗ್ಲಿ ಅಥವಾ ಕನ್ನಡದಲ್ಲಾಗ್ಲಿ ಯಾವ್ದಾದ್ರು ಭಾಷೆಯಲ್ಲಿ, ಭಾರತೀಯ ಭಾಷೆಯಲ್ಲಿ ಬರೀಬೇಕು ಅಂತ ನಿಮಗೆ ಅನ್ಸುತ್ತ? ಯಾವಾಗಲೂ ಯಾವ ಕಾಲದಲ್ಲಿ ಅಂತ ಚಿಂತೆ ಬಂದೆ ಅಂದ್ರೆ ಯಾವ ಭಾಷೆಯನ್ನು ಚೂಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಆ ಚೂಸ್ ಮಾಡೋ ಐಡಿಯಾನೇ ಇರ್ಲಿಲ್ಲ. ಅದೇನೋ ನನಗೆ ವ್ಯತ್ಯಾಸನೇ ಇರ್ಲಿಲ್ಲ ಮನಸ್ಸಿನಲ್ಲಿ. ನನಗೆ ವಿದ್ಯಾಭ್ಯಾಸ ಎಲ್ಲ ಇಂಗ್ಲಿಷ್ನಲ್ಲೇ ಚಿಕ್ಕ ವಯಸ್ಸಿಂದ ಇರೋದ್ರಿಂದ ಅದು ಸ್ವಲ್ಪ ನ್ಯಾಚುರಲ್ ಆಗಿ ಬಂದ್ಬಿಡ್ತು. ಆಮೇಲೆ ನಾನು ಅದಕ್ಕೆ ಒಂದು ವಿಧವಾದ ರಿಗ್ರೆಟ್ ಇಟ್ಕೊಳ್ಳಿಲ್ಲ. ಯಾರಾದ್ರೂ ಕೇಳಿದ್ರೆ ಮಾತ್ರ ಜ್ಞಾಪಕ ಬರ್ತದೆ. ಕೆಲವ್ರದ್ದೊಂದು ಆರೋಪ ಇದೆ, ಈಗ ಇಂಗ್ಲಿಷ್ ನಲ್ಲಿ ಬರೀತಿರುವ ಇಂಡಿಯನ್ ರೈಟರ್ಸ್ ಇದಾರಲ್ಲ, ನೀವೆಲ್ಲ ಬೇರೆ ದೇಶದ ಜನರಿಗೇನೆ ಬರ್ತೀರಿ, ಇದು ಇಂಡಿಯನ್ಸ್ಗೋಸ್ಕರ ಬರೋದಲ್ಲ, ಆದ್ರಿಂದ ನೀವು ಬರೆಯುವ ವಿಷಯದಲ್ಲೇನೆ ಕೆಲವು ವ್ಯತ್ಯಾಸವಾಗ್ಬಿಡುತ್ತೆ ಅಂತಾರೆ. ನೀವು ಬರೆಯುವಾಗ ನಿಮ್ಮ ಕಣ್ಣೆದರಿಗೆ ಒಂದು ಆಡಿಯನ್ಸ್ ಇರುತ್ತೋ? ಯಾರು ಇಲ್ಲ. ನಾನು ಅದ್ರ ವಿಚಾರನೇ ಯಾವಾಗ್ಲೂ ಮನಸ್ಸಲ್ಲಿ ಇಟ್ಕೊಳ್ಳದೇನೆ ಬರೀ. ನನಗೆ ಇಟ್ಕೊಳ್ಳಬಾರ್ದು ಅಂತ ಇಲ್ಲ, ಅಂತ ಲೈನ್ ಅಲ್ಲೇ ನನ್ನ ಮನಸ್ಸು ಹೋಗೋದೇ ಇಲ್ಲ. ನನಗೆ ಬರೆಯೋದ್ರ ಮೇಲೆ ಇಂಟ್ರೆಸ್ಟ್, ಅದ್ರಲ್ಲಿ ಬರೋದ್ರಲ್ಲೇ ಇಂಟ್ರೆಸ್ಟ್ ಅಷ್ಟೇ. ಅದ್ರಲ್ಲಿ ನನಗೇನೋ ಭಾಷೆಯ ವಿಚಾರ ಅನ್ಕಾನ್ಶಿಯಸ್ ಆಗಿ ಇದ್ಬಿಡ್ತೀವಿ. ನನಗೆ ಯಾವ ಭಾಷೆಯಲ್ಲಿ ಬರೀತೀನಿ ಅಂತಲೇ ಕೆಲವು ಸಮಯ ಗೊತ್ತಾಗೋದಿಲ್ಲ ಅಂತ ಕಾಣ್ತದೆ. ನಮ್ಮ ಇಂಡಿಯನ್ ಕ್ಯಾರೆಕ್ಟರ್ಸ್ ಇದ್ರೆ ಅದರಲ್ಲಿ ಅವ್ರ ಮಾತು ಇದೆಲ್ಲ ಅವ್ರ ಭಾಷೆನೇ ಮಾತಾಡುವಾಗೇನೆ ಇರ್ತದೆ. ನನಗೆ ಓದುವಾಗ ಅದೇನೋ ವ್ಯತ್ಯಾಸವಾಗಿ ಕಾಣೋದಿಲ್ಲ. ನಾನು ಇಂಗ್ಲಿಷ್ ನಲ್ಲಿ ಬರೆದ್ರು ಏನೋ ನನ್ನ ಮನಸ್ಸಲ್ಲಿ ಅವರವರ ಭಾಷೆಯಲ್ಲೇ ಮಾತಾಡೋ ಹಾಗೆ. ನೀವು ಇಂಗ್ಲಿಷ್ ನಲ್ಲಿ ಬರೆಯೋದಕ್ಕೆ ಪ್ರಾರಂಭ ಮಾಡಿದಾಗ ಇಂಡಿಯಾದಲ್ಲಿ ಇದ್ದ ಒಂದು ದೊಡ್ಡ ಲಿಟರರಿ ಐಡಿಯಲ್ ಅಂದ್ರೆ ರವೀಂದ್ರನಾಥ್ ಠಾಗೂರ್. ಅವರ ಪ್ರಭಾವ ನಿಮ್ಮ ಮೇಲೆ ಆಗಿತ್ತು ಸರ್? ಚಿಕ್ಕ ವಯಸ್ಸಿನಲ್ಲಿ ಅವರ ಇಮೇಜ್, ಅವರ ಫೋಟೋಗ್ರಾಫ್ ಆಗಿದೆ, ಅದೆಲ್ಲ ತುಂಬಾ ಇಟ್ಕೊಂಡಿದ್ದೆ ನಾನು. ಅವರ ಗೀತಾಂಜಲಿ ಮುಖ್ಯವಾಗಿ ನಾನು ಓದ್ದೆ. ಅದರಲ್ಲಿ ಇರೋ ಪೊಯೆಟಿಕ್ ಕ್ವಾಲಿಟೀಸ್ ನನಗೆ ಈ ಮಳೆಕಾಲ, ಈ ಸೀಸನ್ ಎಲ್ಲ ಚೇಂಜ್ ಆಗೋದು, ಇದರ ವಿಚಾರ ಎಲ್ಲ ಅದರಲ್ಲಿ ಓದಿದಾಗ ಇನ್ನೂ ಕೊಂಚ ಜಾಸ್ತಿ ನಮ್ಮ ಮನಸ್ಸಿಗೆ ಅದು ಅಪೀಲ್ ಆಗೋಗಿತ್ತು, ತುಂಬಾ ಮೂವ್ ಆಗೋದು. ಆದ್ರೆ ಈಗ ಓದಿದ್ರೆ ಸ್ವಲ್ಪ ಅಷ್ಟು ಅಪೀಲ್ ಆಗೋದು. ಆದ್ರೆ ನನಗೆ ಆಶ್ಚರ್ಯ ಅಂದ್ರೆ, ತಾವು ಗೀತಾಂಜಲಿಯನ್ನ, ಟಗೂರ್ ಅವರ ಬರವನ್ನ ಅಷ್ಟು ಮೆಚ್ತಾ ಇದ್ದ ಕಾಲದಲ್ಲೂ ಕೂಡ ನಿಮ್ಮ ಬರವಣಿಗೆಯ ಮಟ್ಟಿಗೆ ಒಂದು ಐರನಿ ಇದೆ. ಅದು ಹೇಗೆ ನಿಮಗೆ ಬಂತು? ಅದು ಇಡೀ ನಿಮ್ಮ ಜೀವನ ದೃಷ್ಟಿಯನ್ನೇ ಅದು ಕಟ್ಟಿದೆ. ಆದ್ರಿಂದ ಈ ಪ್ರಶ್ನೆ ಕೇಳ್ಬೇಕು ಅಂತ. ನನ್ನ ಜನ್ಮದಲ್ಲೇ ಬಂದಿದೆ ಅಂತ ಕಾಣ್ತದೆ. ಅಲ್ಲ, ಟಗೂರ್ ನೀವು ಅಡ್ಮೈರ್ ಮಾಡ್ತಾ ಇದ್ದಾಗ್ಲೂ ನೀವು ಬರಿತಾ ಇದ್ದ ಮಟ್ಟಿಗೆ ಟಗೂರ್ ಇನ್ಫ್ಲೂಯೆನ್ಸ್ ಬರ್ಲಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ನಾನು ಬರೆದದ್ದೆಲ್ಲ ತುಂಬಾ ಟ್ಯಾಗೂರ್ ತರ ಬರಿತಾ ಇದ್ದೆ. ಬರ್ದಿದ್ದೀನಿ, ಅರ್ಧಾಗ್ಬಿಟ್ಟ ಅದೆಲ್ಲ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲೇ ಈ ಭಾಗ್ಯವು ದೊರೆತರೆ ಸಾಕು. ಹೈ